ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಗೌರಿ ಹಬ್ಬ ಎಲ್ಲರೂ ಕೂಡ ಚೆನ್ನಾಗಿ ಆಚರಣೆ ಮಾಡಿರ್ತೀರ. ನಾಳೆ ಗಣೇಶ ಹಬ್ಬ. ಸಾಕಷ್ಟು ಜನ ಗಣೇಶ ಹಬ್ಬದ ದಿನ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ತನಿ ಎರೆಯುವಂಥ ಪದ್ಧತಿ ಇರುತ್ತೆ. ಅಂಥವರು ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಉಪವಾಸ ಮಾಡಬೇಕಾ ಬೇಡವಾ, ಉಪವಾಸ ಮಾಡೋದಾದ್ರೆ ದಿನಪೂರ್ತಿ ಉಪವಾಸ ಇರಬೇಕಾ, ಯಾವ ರೀತಿ ಮನೆಯವರಿಗೆ ಅಡಿಗೆಯನ್ನ ಮಾಡ್ಕೊಡ್ಬೇಕು, ಸಾಕಷ್ಟು ಪ್ರಶ್ನೆ ನಿಮ್ಮಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲವರು ಹುತ್ತಕ್ಕೆ ತನಿ ಎರಿತಾರೆ, ಕೆಲವರು ನಾಗರ ಕಲ್ಲುಗಳಿಗೆ ತನಿ ಎರಿತಾರೆ. ತನಿ ಎರಿಯೋದು ಅಂದ್ರೆ ನಾವು ಮನೆಯಿಂದ ಹಾಲು ತುಪ್ಪನ ತಗೊಂಡು ಹೋಗಿ ನಾಗರ ಕಲ್ಲು ಅಥವಾ ತುಪ್ಪಕ್ಕೆ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಮಾಡ್ಕೊಂಡು ಬರುವಂತದ್ದು. ಇದಕ್ಕೆ ತನಿ ಎರಿಯೋದು ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ನಾಗರ ಕಲ್ಲುಗಳಿಗೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇನೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಆದ್ರೆ ಈ ರೀತಿ ಹಬ್ಬದ ದಿನಗಳಲ್ಲಿ ಬೆಳಗ್ಗೆ ಬೇಗ ಹೋಗಿ ಪೂಜೆ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ 10 ಗಂಟೆ ಒಳಗಾದ್ರೂ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. 10 ಗಂಟೆ ಮೇಲೆ ಅಂದ್ರೆ ತುಂಬಾನೇ ಬಿಸಿಲಿರುತ್ತೆ, ಬಿಸಿಲು ಸಮಯದಲ್ಲಿ ನಾಗರ ಕಲ್ಲುಗಳಿಗೆ ಪೂಜೆ ಮಾಡಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಈ ರೀತಿ ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದಕ್ಕೋಸ್ಕರ ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನ ಸಿದ್ಧ ಮಾಡ್ಕೋಬೇಕು ಬನ್ನಿ ನೋಡ್ಕೊಂಡು ಬರೋಣ. ಯಾವುದೇ ದೇವಸ್ಥಾನ ಆಗ್ಲಿ ಅಥವಾ ಅರಳಿ ಮರದ ಹತ್ರ ಆಗ್ಲಿ, ಅಂದ್ರೆ ಅರಳಿ ಮರ ಬೇವಿನ ಮರದ ಮಧ್ಯದಲ್ಲಿ 3 ನಾಗರ ಕಲ್ಲುಗಳಿರುತ್ತೆ. ಅಂತ ನಾಗರ ಕಲ್ಲುಗಳಿಗೆ ಪೂಜೆ ಮಾಡಬೇಕು. ಅಥವಾ ನೀವಿರೋ ಅಂತ ಕಡೆ ಯಾವ ರೀತಿ ನಾಗರ ಕಲ್ಲುಗಳಿದೆಯೋ ಅದಕ್ಕೆ ಪೂಜೆ ಮಾಡಬಹುದು. ಹುತ್ತಕ್ಕೂ ಕೂಡ ಪೂಜೆನ ಮಾಡಬಹುದು. ಮನೆಯಿಂದ ನೀವು ತಗೊಂಡೋಗ್ಬೇಕಾಗಿರುವಂತ ಪೂಜಾ ವಸ್ತುಗಳು ಈ ರೀತಿ ಇರುತ್ತೆ. ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಅರಿಶಿಣ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ, ಊದ್ಬತ್ತಿ, ಕರ್ಪೂರ, ಬೆಂಕಿಪಟ್ಣ, ಮಣ್ಣಿನ ದೀಪಗಳು, ಹೊಸ ಮಣ್ಣಿನ ದೀಪಗಳು, ದೀಪದ ಬತ್ತಿ, ಅಥವಾ ನೀವು ತುಪ್ಪದ ಬತ್ತಿ ರೆಡಿ ಮಾಡಿ ತಗೊಂಡು ಹೋಗೋದಾದ್ರೆ ತುಪ್ಪದ ಬತ್ತಿಗಳನ್ನೇ ಆ ಮಣ್ಣಿನ ದೀಪದಲ್ಲಿ ಇಟ್ಟು ನೀವು ದೀಪನ ಹಚ್ಬಹುದು. ಒಂದು ತಾಮ್ರದ ಚೆಂಬಲ್ಲಿ ನೀರು ಕೂಡ ತಗೊಂಡು ಹೋಗ್ಬೇಕು. ಹಸಿ ಹಾಲು, ತುಪ್ಪ, ಕಾಯಿಸಿರೋ ಹಾಲನ್ನ ತಗೊಂಡು ಹೋಗ್ಬಾರ್ದು, ಹಸಿ ಹಾಲನ್ನ ತಗೊಂಡು ಹೋಗ್ಬೇಕು. ಮತ್ತೆ ಇದು ತನಿ ಎರಿಯೋ ಸಾಮಾನ್ ಅಂತ ಕೇಳಿದ್ರೆ ಗ್ರಂಥಿ ಅಂಗಡಿಲಿ ಕೊಡ್ತಾರೆ. ಅವರೇ ಪ್ರತಿಯೊಂದನ್ನು ಕೂಡ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ಯಾಕಂದ್ರೆ ನಾಗರಕಲ್ಲು ಪೂಜೆಗೆ ಎಲ್ಲ ಕೂಡ ಹೊಸ ವಸ್ತುಗಳೇ ಆಗಿರ್ಬೇಕು. ಅರಿಶಿನ ಕುಂಕುಮ ಆಗಿರ್ಲಿ, ಗೆಜ್ಜೆ ವಸ್ತ್ರ ಆಗಿರ್ಲಿ. ಈಗ ನಾವು ಮನೇಲಿ ಆಲ್ರೆಡಿ ಸ್ಟಾಕ್ ಇಟ್ಕೊಂಡಿರ್ತೀವಿ, ತಂದಿಟ್ಟಿರ್ತೀವಿ ಅಂದ್ರೆ ಕೆಲವರು ಅದನ್ನು ಉಪಯೋಗಿಸೋದಿಲ್ಲ, ಹೊಸದಾಗಿ ಅಂಗಡಿಯಿಂದ ತಂದು ಉಪಯೋಗಿಸ್ತಾರೆ. ಅದಕ್ಕೇನೆ ಅಂಗಡಿಲೂ ಕೂಡ ಏನ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಈ ರೀತಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಾಗರಕಲ್ಲು ಪೂಜೆಗೆ ಏನೇನ್ ಬೇಕೋ ಆ ಎಲ್ಲ ವಸ್ತುಗಳನ್ನ ಅದು ನಾವು ತಗೊಂಡ್ ಬಂದು ಅದರಲ್ಲಿ ಎಲ್ಲಾನು ಇರುತ್ತೆ, ನಾವು ಪೂಜೆಗೆ ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ ನೋಡಿ, ಈ ರೀತಿ ಒಂದು ಚಿನ್ನ ಮತ್ತೆ ಬೆಳ್ಳಿಯ ನಾಗರನ್ನ ಕೊಡ್ತಾರೆ. ಇದೇನು ನಿಜವಾದ ಚಿನ್ನ ಬೆಳ್ಳಿ ಅಲ್ಲ, ಒಂದು ಗೋಲ್ಡ್ ಮತ್ತೆ ಒಂದು ಸಿಲ್ವರ್ ಕಲರ್ ಇದೆ ಅಷ್ಟೇನೆ. ಇದನ್ನು ಕೂಡ ಆ ದಿನ ನಾವು ನಾಗರ ಕಲ್ಲು ಹತ್ರ ಅಥವಾ ಹುತ್ತದಲ್ಲಿ ಪೂಜೆ ಮಾಡೋದಾದ್ರೆ ಹುತ್ತದ ಒಳಗಡೆ ಇದನ್ನ ಹಾಕ್ತಾರೆ. ಅಂದ್ರೆ ಇದು ಯಾವ ರೀತಿ ಪದ್ಧತಿ ಅಂದ್ರೆ, ಈಗ ಏನಾದ್ರೂ ಮನೆಗಳಲ್ಲೇ ಆಗ್ಲಿ, ಮನೇಲಿರೋ ಯಾವುದೇ ವ್ಯಕ್ತಿಗಾಗ್ಲಿ ಏನಾದ್ರೂ ದೋಷಗಳೇನಾದ್ರೂ ಇದ್ರೆ ಬೆಳ್ಳಿ ಅಥವಾ ಹಿತ್ತಾಳೆಯ ಪಂಚಲೋಹದ ನಾಗರನ್ನ ಮನೆಯಲ್ಲಿ ಇಷ್ಟು ದಿನ ಅಂತ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನ ಅರಿಯೋ ನೀರಿಗೆ ಬಿಡಬೇಕು ಅಂತ ಹೇಳ್ತಾರೆ. ಆದ್ರೆ ಎಲ್ಲರಿಗೂ ಕೂಡ ಇದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮತ್ತೆ ಮನೆಯಲ್ಲಿ ಏನಾದ್ರೂ ನಾವು ಆ ರೀತಿ ನಾಗರಗಳನ್ನ ಪೂಜೆ ಮಾಡಬೇಕು ಅಂತಂದ್ರೆ ತುಂಬಾನೇ ಮಡಿಯಾಗಿರ್ಬೇಕು. ಮನೆಯವ್ರು ಎಲ್ಲರೂ ಕೂಡ ಆ ನಿಯಮನ ಪಾಲಿಸ್ಬೇಕು. ತುಂಬಾ ಜನರಿಗೆ ಇದೆಲ್ಲ ಕಷ್ಟ ಆಗತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ನಾವು ತನಿ ಎರೆಯುವಂತ ಸಮಯದಲ್ಲಿ ಚಿನ್ನ ಬೆಳ್ಳಿ ನಾಗರನ್ನ ಪೂಜೆ ಮಾಡಿ ಅಲ್ಲಿ ನಾಗರ ಕಲ್ಲಾಗಿರ್ಲಿ ಅಥವಾ ಹುತ್ತದ ಹತ್ರ ಅಥವಾ ಹರಳಿ ಮರದ ಹತ್ರ, ಬೇವಿನ ಮರದ ಹತ್ರ ಹಾಕುವಂತ ಪದ್ಧತಿ ಅಷ್ಟೇನೆ ಇದು. ಆ ಕಾರಣಕ್ಕೇನೆ ಈ ರೀತಿ ಪೂಜಾ ಸಾಮಾನ್ ಜೊತೆಗೆ ಚಿನ್ನ ಬೆಳ್ಳಿ ಅಂದ್ರೆ ಗೋಲ್ಡ್ ಮತ್ತೆ ಸಿಲ್ವರ್ ನಾಗರನ್ನ ಕೂಡ ಕೊಟ್ಟಿರ್ತಾರೆ. ಈ ರೀತಿ ನಾವು ಪೂಜೆ ಮಾಡಿ ಅದನ್ನ ಅಲ್ಲಿ ಹಾಕೋದ್ರಿಂದ ಏನಾದ್ರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅದು ನಿವಾರಣೆ ಆಗ್ಬಿಡುತ್ತೆ. ಇದನ್ನೆಲ್ಲ ಆದಷ್ಟು ಹಿಂದಿನ ದಿನನೇ ನಾವು ರೆಡಿ ಮಾಡಿ ಇಟ್ಕೋಬೇಕು. ಬೆಳಗ್ಗೆ ಬೇಗ ಪೂಜೆಗೂ ಹೊರಡ್ಬೋದು, ಯಾವ ವಸ್ತುಗಳನ್ನು ಕೂಡ ಮರೆಯೋದಿಲ್ಲ. ಇನ್ನು ಪೂಜಾ ಸಾಮಾನೆಲ್ಲ ನಾವು ನೋಡ್ಕೊಂಡ್ವಿ ಏನೇನ್ ತಗೋಬೇಕು ಅಂತ. ನೈವೇದ್ಯಕ್ಕೂ ಕೂಡ ಅಷ್ಟೇನೆ. ಕಪ್ಪು ಎಳ್ಳಿಂದ ಮಾಡುವಂತ ಎಳ್ಳುಂಡೆ, ಅಕ್ಕಿಯ ತಂಬಿಟ್ಟು, ಮತ್ತೆ ಕಡಲೆಕಾಳು ಉಸ್ಲಿ, ಕೋಸಂಬರಿ, ಮತ್ತೆ 5 ರೀತಿಯ ಹಣ್ಣುಗಳನ್ನ ತಗೊಂಡು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಳೆ ಎಲೆನ ಹಾಕಿ ಅದ್ರ ಮೇಲೆ ಹಣ್ಣುಗಳಾಗಿರ್ಲಿ, ಮನೇಲಿ ಮಾಡಿ ತಗೊಂಡೋಗಿರುವಂತ ತಂಬಿಟ್ಟುಗಳನ್ನ ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ. ಇನ್ನು ಪೂಜೆ ಮಾಡುವಂತ ವಿಧಾನ ಕೂಡ ಯಾವ ರೀತಿ ಗೊತ್ತಾ? ಈ ರೀತಿ ಎಲ್ಲಾ ಸಾಮಗ್ರಿಗಳನ್ನು ನಾವು ರೆಡಿ ಮಾಡಿ ತಗೊಂಡು ಹೋಗ್ಬೇಕು.
ಈ ಎಳ್ಳುಂಡೆ ಮತ್ತೆ ತಂಬಿಟ್ಟನ್ನ ಹಿಂದಿನ ದಿನ ರಾತ್ರಿ ಮಾಡಿಟ್ಕೊಂಡ್ರು ಕೂಡ ಒಳ್ಳೇದೇನೆ. ಆದ್ರೆ ನಾಗರ ಪೂಜೆಗೆ ಮಾಡುವಾಗ ತುಂಬಾ ಮಡಿಯಾಗಿ ಮಾಡ್ಬೇಕು. ಆ ದಿನ ತಲೆ ಸ್ನಾನ ಮಾಡ್ಕೊಂಡೇ ಮಾಡ್ಬೇಕು. ನಾನು ಕೂಡ ಎಲ್ಲ ತಗೊಂಡ್ ಬಂದ್ ಇಟ್ಟಿದ್ದೀನಿ. ಇವತ್ತು ಅದನ್ನು ಕೂಡ ಮಾಡ್ಬೇಕು. ಅಕ್ಕಿನ ಚೆನ್ನಾಗಿ ತೊಳೆದು ಮಡಿಯಾಗಿರುವಂತ ಒಂದು ಕಾಟನ್ ಬಟ್ಟೆ ಮೇಲೆ ಯಾರು ಓಡಾಡದೇ ಇರುವಂತ ಕಡೆ ಅಥವಾ ಒಂದು ಟೇಬಲ್ ಮೇಲೆ ಆ ಬಟ್ಟೆನ ಹಾಕಿ ಅಕ್ಕಿನ ಹರಡಿ ಸ್ವಲ್ಪ ಫ್ಯಾನ್ ಗಾಳಿಗೆ ಅದು ಒಣಗೋ ರೀತಿ ಹಾಕ್ಬೇಕು. ಮತ್ತೆ ಎಳ್ಳನ್ನು ಕೂಡ ಅದೇ ರೀತಿನೇ ಒಂದ್ ಸ್ವಲ್ಪ ತೊಳೆದು ಅದನ್ನು ಒಂದು ಬಟ್ಟೆ ಮೇಲೆ ಹರಡಿ ಅದು ಒಣಗಿದ ನಂತರ ಎಳ್ಳನ್ನ ಹುರಿದು ಪುಡಿ ಮಾಡಿ ಅದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಬೇಕು. ಅಕ್ಕಿನೂ ಅಷ್ಟೇನೆ ಅದನ್ನ ಒಣಗಿದ ನಂತರ ಮಿಕ್ಸಿನಲ್ಲೇ ಪೌಡರ್ ಮಾಡ್ಕೊಂಡು ಅದಕ್ಕೂ ಕೂಡ ಬೆಲ್ಲದ ಪುಡಿನ ಸೇರಿಸಿ ಉಂಡೆ ಕಟ್ಟಿ ಇಟ್ಕೋಬೇಕು. ಯಾರಿಗಾದ್ರೂ ಈ ಗಣೇಶ ಹಬ್ಬದ ದಿನ ನಾಗರ ಪೂಜೆ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಪೀರಿಯಡ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಏನಾದ್ರೂ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೋಮವಾರ ಷಷ್ಠಿ ಇದೆ. ಸೋಮವಾರ ಬೆಳಗ್ಗೆ ನೀವು ಮತ್ತೆ ನಾಗರ ಪೂಜೆನ ಮಾಡ್ಕೋಬಹುದು. ಪೂಜೆಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡ್ಕೋಬೇಕು. ಮನೆಯವ್ರು ಎಲ್ರೂ ಕೂಡ ಅಷ್ಟೇನೆ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳು ಅಥವಾ ಹೊಸ ಬಟ್ಟೆಗಳನ್ನ ಹಾಕೋಬೇಕು. ಹೇಗಿದ್ರು ಗಣಪತಿ ಹಬ್ಬ. ಹಬ್ಬಕ್ಕೆ ಹಿಂದಿನ ದಿನನೇ ಪೂಜೆಗೆಲ್ಲ ಸಾಕಷ್ಟು ತಯಾರಿ ಮಾಡ್ಕೊಂಡಿರ್ತೀರಾ. ಬೆಳಗ್ಗೆ ಬೇಗ ಎದ್ದು ಮನೇಲಿ ಪೂಜೆನ ಮುಗಿಸ್ಕೋಬೇಕು. ಅಥವಾ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟು ಒಂದ್ ದೀಪನ ಹಚ್ಬಿಟ್ಟು ನೀವು ಹೋಗಿ ನಾಗರಕಲ್ಗೆ ಅಥವಾ ಹುತ್ತಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಬೇಕಾದ್ರೂ ಮನೇಲಿ ಪೂಜೆನ ಮುಂದುವರಿಸಬಹುದು. ಅಥವಾ ನೀವು ಮನೇಲಿ ಪೂಜೆ ಮುಗಿಸ್ಕೊಂಡು ಆ ನಂತರ ಕೂಡ ಹೋಗಬಹುದು. ಆದ್ರೆ ಆದಷ್ಟು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ನಾಗರ ಪೂಜೆ ಮಾಡೋದು ತುಂಬಾ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಮಧ್ಯಾಹ್ನ ಆಗಿರ್ಬಹುದು, ಸಂಜೆ ಹೊತ್ತಾಗಿರ್ಬಹುದು ನಾಗರಕಲ್ಗಳನ್ನ ಮುಟ್ಟಬಾರದು. ಮರಗಳನ್ನು ಕೂಡ ಮುಟ್ಟಬಾರದು. ಅಲ್ಲಿರುವಂತ ಯಾವುದೇ ಮರಗಳನ್ನು ಕೂಡ ಮುಟ್ಟಬಾರದು. ಆದ್ರೆ ಗೊತ್ತಿಲ್ಲದೆ ಎಷ್ಟೋ ಜನ ಈ ತಪ್ಪನ್ನ ಮಾಡ್ತಾ ಇರ್ತೀರಾ. ಇದರಿಂದ ಪೂಜೆ ಮಾಡಿದಂತ ಫಲ ಸಿಗೋದ್ರ ಬದಲು ದೋಷನೇ ಜಾಸ್ತಿ ಆಗ್ಬಿಡತ್ತೆ. ಇನ್ನು ಕೆಲವರು ಉಪವಾಸ ಇದ್ದು ಮನೇಲಿ ಅಡಿಗೆ ಎಲ್ಲಾನು ಕೂಡ ಮಾಡಿ ಮುಗಿಸಿ ಮನೇಲಿ ಪೂಜೆ ಮಾಡಿ ದೇವರಿಗೆ ಮನೇಲಿ ಮೊದಲು ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಹೋಗಿ ನಾಗರ ಪೂಜೆಗಳನ್ನ ಮಾಡ್ಕೊಂಡು ಬರ್ತಾರೆ. ಅವ್ರಿಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗ್ಬಿಟ್ಟಿರುತ್ತೆ. ಇಂಥ ಪದ್ಧತಿಗಳನ್ನ ಸುಮಾರು ವರ್ಷದಿಂದ ಅವರು ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಮೊದಲು ನಾಗರಕಲ್ ಪೂಜೆನ ಮಾಡ್ಕೊಂಡು ಬಂದ್ಬಿಡಿ. ಆಮೇಲೆ ಬೇಕಾದ್ರೆ ನೀವು ಮನೇಲಿ ಅಡಿಗೆ ಮಾಡ್ಕೋಬಹುದು. ಆ ದಿನ ಪೂರ್ತಿ ಉಪವಾಸ ಇರ್ತೀರಾ ಅಥವಾ ಒಪ್ಪತ್ತು ಉಪವಾಸ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಅದ್ ನಾವು ನಾಗರಕಲ್ ಪೂಜೆ ಮುಗಿಸ್ಕೊಂಡು ಬಂದು ಕೂಡ ಮನೇಲಿ ಅಡಿಗೆ ಮಾಡಬಹುದು. ಆದಷ್ಟು ಬೆಳಗ್ಗೆ 10 ಗಂಟೆ ಒಳಗಾಗಿ ನಾಗರಕಲ್ಗಳಾಗ್ಲಿ ಹುತ್ತಕ್ಕಾಗ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂದ್ರೆ ನೀವು ಈಗ ಹೇಳಿದಂತ ಎಲ್ಲಾ ಪೂಜಾ ಸಾಮಗ್ರಿಗಳು, ನೈವೇದ್ಯಗಳು ಎಲ್ಲನೂ ತಗೊಂಡು ನಾಗರಕಲ್ ಹತ್ರ ಹೋಗ್ಬೇಕು. ಮೊದಲು ನೀವು ತಗೊಂಡು ಹೋಗಿರುವಂತ ತಾಮ್ರದ ಚೆಂಬಲ್ಲಿ ಏನ್ ನೀರು ತಗೊಂಡು ಹೋಗಿರ್ತೀರಾ ಅದನ್ನ ನಾಗರಕಲ್ಲುಗಳ ಮೇಲೆ ಪ್ರೋಕ್ಷಣೆ ಮಾಡಬೇಕು. ನಮಗಿಂತ ಮೊದಲು ಬೇರೆ ಯಾರಾದ್ರೂ ಪೂಜೆ ಮಾಡಿದ್ದಾರೆ ಅಂದ್ರೆ ಪರವಾಗಿಲ್ಲ, ಅದ್ರ ಮೇಲೆ ಸ್ವಲ್ಪ ಮಾತ್ರ ನೀರನ್ನ ಪ್ರೋಕ್ಷಣೆ ಮಾಡಿ. ಆಮೇಲೆ ಹಾಲು ಮತ್ತೆ ತುಪ್ಪ ಅದನ್ನ ಒಂದು ಗ್ಲಾಸ್ಗಾಗಿರ್ಲಿ ಅಥವಾ ಒಂದು ಬೇರೆ ಇನ್ಯಾವುದಾದ್ರೂ ತಾಮ್ರದ ಚೆಂಬಾಗಿರ್ಲಿ ಅದರಲ್ಲಿ ನೀವು ಹಾಕೊಂಡು ಆಮೇಲೆ ನಾಗರಕಲ್ಗಳಿಗೆ ಹಾಕಬೇಕು. ದಯವಿಟ್ಟು ಹಾಲಿನ ಕವರ್ ಸಮೇತ ನೀವು ಹಾಲನ್ನ ಹಾಕಕ್ ಹೋಗ್ಬಾರ್ದು. ಹಾಲನ್ನ ಹಾಕುವಾಗ ನವನಾಗ ಸ್ತೋತ್ರನ ಹೇಳ್ಕೋಬೇಕು. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೇಳ್ಕೊಳ್ಳಿ. ನವನಾಗ ಸ್ತೋತ್ರನ ಹೇಳ್ತಾ ಮನೆಯವ್ರು ಎಲ್ಲರೂ ಕೂಡ ಹಾಲನ್ನ ಹಾಕ್ಬೇಕು. ಹಾಲು ತುಪ್ಪವನ್ನ ಹಾಕ್ಬೇಕು. ಅದಾದ್ಮೇಲೆ ನಮಸ್ಕಾರ ಮಾಡಿಕೊಂಡು ನಿಮ್ದು ಏನೇ ಪ್ರಾರ್ಥನೆ ಇದ್ರೂ ಬೇಡ್ಕೋಬೇಕು. ಆಮೇಲೆ ಮತ್ತೆ ನೀರನ್ನ ಹಾಕ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಪೂಜೆ ಎಲ್ಲ ಆದ್ಮೇಲೆ ಹಾಲು ಹಾಕ್ಬಿಟ್ಟು ಬರ್ತಾರೆ. ಆದ್ರೆ ಅದು ತಪ್ಪು. ನಾವು ನಾಗರಕಲ್ಗಳಿಗೆ ಅಭಿಷೇಕ ಮಾಡ್ತಾ ಇರೋದು ನೆನ್ಪಿರ್ಲಿ. ಹಾಗಾಗಿ ಮೊದಲು ನೀರನ್ನ ಪ್ರೋಕ್ಷಣೆ ಮಾಡ್ಬೇಕು. ಹಾಲು ತುಪ್ಪನ ಹಾಕ್ಬೇಕು. ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ನೀರನ್ನ ಪ್ರೋಕ್ಷಣೆ ಮಾಡ್ಬೇಕು. ಅದಾದ್ಮೇಲೆ ಅರಿಶಿನ ಕುಂಕುಮ ಹಚ್ಬೇಕು. ಗೆಜ್ಜೆ ವಸ್ತ್ರ ಏರಿಸ್ಬೇಕು. ನಾವೇನ್ ಹೂ ತಗೊಂಡೋಗಿರ್ತೀವಿ ಅದನ್ನೆಲ್ಲ ಇಡಬೇಕು. ಮತ್ತೆ ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗಿದ್ರೆ ತೆಂಗಿನಕಾಯಿ ಎಲ್ಲ ಒಡೆದು, ನೀವೇನ್ ತುಪ್ಪದ ಬತ್ತಿಗಳನ್ನ ತಗೊಂಡು ಹೋಗಿದ್ರೆ ಅದನ್ನ ಹೊಸ ಮಣ್ಣಿನ ದೀಪ ತಗೊಂಡು ಹೋಗಿ ಅದರಲ್ಲಿ ಬತ್ತಿಗಳನ್ನ ಇಟ್ಟು ದೀಪ ಹಚ್ಬೇಕು. ಮತ್ತೆ ನೀವು ಹಣ್ಣುಗಳು ತಗೊಂಡು ಹೋಗಿರ್ತೀರಾ ಅಥವಾ ತಂಬಿಟ್ಟು ಮಾಡ್ಕೊಂಡು ಹೋಗಿರ್ತೀರಾ ಅಥವಾ ಕಡಲೆಕಾಳು, ಉಸ್ಲಿ, ಕೋಸಂಬರಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ನೈವೇದ್ಯದ ಪದ್ಧತಿ ಇರುತ್ತೋ ಆ ರೀತಿ ನೈವೇದ್ಯನ ಮಾಡ್ಕೊಂಡು ಹೋಗ್ಬೋದು. ಅದನ್ನ ಒಂದು ವಿಳ್ಳೆದೆಲೆ ಆಗ್ಲಿ ಅಥವಾ ಒಂದು ಚಿಕ್ಕ ಬಾಳೆ ಎಲೆ ಆಗ್ಲಿ ತಗೊಂಡು ಹೋಗಿ ನಾಗರಕಲ್ಗಳ ಮುಂದೆ ಇಟ್ಟು ನೀವು ತಗೊಂಡೋಗಿರೋ ನೈವೇದ್ಯನೆಲ್ಲ ಬಡಿಸಿ ನೀವು ಪೂಜೆ ಮಾಡ್ಕೊಂಡು ಬರಬಹುದು. ಇದು ನಾಗರಕಲ್ಗಳಿಗೆ ಪೂಜೆ ಮಾಡುವಂತ ವಿಧಾನ. ಅದಾದ್ಮೇಲೆ ನಾವು ದಾರ ಸುತ್ತೀವಲ್ವಾ ನಾಗರಕಲ್ಗೆ, ಅದು ಒಂದ್ ರೀತಿ ರಕ್ಷೆ ಕಟ್ಟೋದು. ಅಂದ್ರೆ ನಮ್ಮನ್ನ ಸದಾ ಒಂದು ರಕ್ಷಣೆ ಮಾಡು ಅಂತ ಹೇಳಿ
ರಕ್ಷೆಯನ್ನ ಕಟ್ಟೋ ಪದ್ಧತಿ. ನಮ್ದು ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಹೇಳ್ಕೊಂಡು ಅದನ್ನ ಕಟ್ಟೋದ್ರಿಂದ ಭಗವಂತನಿಗೆ ನಾವು ಏನ್ ಹೇಳಿರ್ತೀವಿ ಅದು ನೆನಪಿರುತ್ತೆ. ಅದು ತುಂಬಾ ಬೇಗ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇನೆ. ಇದು ಹೆಚ್ಚಾಗಿ ಉತ್ತರ ಭಾರತದ ಕಡೆನೇ ಇದ್ದಿದ್ದು, ನಾರ್ತ್ ಸೈಡಲ್ಲೇನೆ. ಅವರು ಪ್ರತಿಯೊಂದಕ್ಕೂ ಕೂಡ ರಕ್ಷೆಯನ್ನ ಕಟ್ತಾರೆ. ಕೆಂಪು ದಾರವನ್ನ ಕಟ್ತಾರೆ ನೋಡಿರ್ಬೋದು. ಹರಳಿ ಮರಕ್ಕಾಗಿರ್ಬೋದು, ಮತ್ತೆ ತಾಮ್ರದ ಚೆಂಬು ಕಳಸ ಇಡುವಾಗ್ಲೂ ಅಷ್ಟೇ ತಾಮ್ರದ ಚೆಂಬುಗಾಗಿರ್ಲಿ, ಮತ್ತೆ ದೀಪಾವಳಿ ಸಮಯದಲ್ಲಿ, ರಕ್ಷಾ ಬಂಧನದ ಸಮಯದಲ್ಲಿ ಪ್ರತಿಯೊಂದು ವಸ್ತುಗೂ ಕೂಡ ಅವರು ರಕ್ಷೆಯನ್ನ ಕಟ್ಟಿರ್ತಾರೆ. ಅವರು ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ ಕತ್ರಿಗಳಿಗೆ, ಮತ್ತೆ ಮನೇಲಿ ಕಸ ಗುಡಿಸೋ ಪೊರ್ಕೆಗೆ ಪ್ರತಿಯೊಂದಕ್ಕೂ ಕೂಡ ಅವರು ಕಟ್ಟಿರ್ತಾರೆ. ಅವ್ರು ಲೆಕ್ಕ ಬರೆಯೋ ಪೆನ್ನಿಗೆ ಎಲ್ಲದಕ್ಕೂ ಕಟ್ಟಿರ್ತಾರೆ. ಇದು ಹೇಗೆ ಅಂದ್ರೆ ಒಬ್ಬರಿಂದ ಒಬ್ರಿಗೆ ನೋಡ್ತಾ ನೋಡ್ತಾ ಹರಳಿ ಮರಕ್ಕೆ ಅವರು ದಾರ ಸುತ್ತಿರೋದು ಏನೋ ಇರುತ್ತೆ ಅಂತ ಹೇಳಿ ಒಬ್ಬರಿಂದ ಒಬ್ರು ನೋಡಿ ನೋಡಿ ಕಲ್ತಿರುವಂತದ್ದು. ಇದಕ್ಕೆ ಇಂಥದ್ದೇ ಕಾರಣ ಅಂತ ಏನೂ ಇಲ್ಲ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಕೆಲವರು ದಿಗ್ಬಂಧನ ಹಾಕದ ಹಾಗೆ ಅಂತ. ದೇವ್ರಿಗೆ ನಾವು ದಿಗ್ಬಂಧನ ಹಾಕೋಕ್ಕಾಗತ್ತಾ? ಖಂಡಿತ ಇಲ್ಲ. ಇದೊಂದು ರಕ್ಷೆ ಕಟ್ಟುವಂಥದ್ದು ಅಷ್ಟೇನೆ. ಮೊದಲು ದೇವ್ರಿಗೆ ಈ ರೀತಿ ಸುತ್ತಿರ್ತೀವಿ. ಒಂದು 3 ಅಥವಾ 5 ಸುತ್ತನ್ನ ಸುತ್ತಬೇಕು. ಮತ್ತೆ ಆ ದಾರನ ಸ್ವಲ್ಪ ದಾರ ನಾವು ತಗೊಂಡೋಗಿ ನಾವು ಒಂದ್ ಕಡೆ ಕೂತ್ಕೊಂಡು ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಅದನ್ನ ಕೈ ಕಟ್ಕೊಳ್ತೀವಿ. ಈ ರೀತಿ ದಾರ ಎಲ್ಲ ಸುತ್ತಿ ಆದ ನಂತರ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು 3, 5, 9 ಅಥವಾ 12 ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಆಮೇಲೆ ಆ ಅಕ್ಷತೆಯನ್ನ ನಾಗರಕಲ್ಲುಗಳ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಂಡು ನಾವೇನು ದಾರ ಸುತ್ತಿರ್ತೀವಲ್ಲ, ಆ ದಾರನ ನಮ್ದೇ ದಾರ ನಮಗ್ ಸಿಗೋದಿಲ್ಲ, ನಾವು ಸುತ್ತಿರೋ ದಾರನೇ ನಮಗ್ ಸಿಗೋದಿಲ್ಲ, ಪರವಾಗಿಲ್ಲ. ಅಲ್ಲಿರುವಂತ ಯಾವುದೇ ಒಂದು ಬಿಳಿ ದಾರನ ತಗೊಂಡ್ ಬಂದು ಕೂತ್ಕೊಂಡು ನಾವು ಅಷ್ಟೇನೆ ದೇವ್ರಿಗೆ ಪೂಜೆ ಮಾಡಿರ್ತೀವಿ. ಉಳಿದಿರೋ ಪ್ರಸಾದನ ಎಲ್ರು ಮನೆಯವ್ರು ಯಾರ್ಯಾರು ಹೋಗಿರ್ತೀವಿ ಎಲ್ರು ಕೂಡ ತಿಂದು ಆ ದಾರನ ಒಂದು ಸೇವಂತಿಗೆ ಹೂನ ಸೇರಿಸಿ ಯಾರೆಲ್ಲ ಹೋಗಿರ್ತಾರೆ ಪೂಜೆ ಮಾಡೋದಕ್ಕೆ ನಾಗರಕಲ್ಲುಗಳಿಗೆ ಅವರೆಲ್ಲರೂ ಕೂಡ ಕೈಗೆ ಕಟ್ಕೊಳ್ತಾರೆ. ಗಂಡ ಹೆಂಡತಿ ಆದ್ರೆ ಗಂಡ ಹೆಂಡತಿ ಕಟ್ತಾರೆ, ಹೆಂಡತಿ ಗಂಡನ ಕಟ್ತಾರೆ, ತಾಯಿ ಮಕ್ಕಳಿಗೆ ಕಟ್ಟುವಂಥದ್ದು. ಈ ರೀತಿ ಕೈಗೆ ಆ ದಾರನ ಕಟ್ಕೊಂಡು ಬರಬೇಕು. ಇದರಿಂದ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇನೆ. ಈ ರೀತಿ ನಾಗರಕಲ್ಲುಗಳಿಗೆ ಪೂಜೆ ಮಾಡುವಂತ ವಿಧಾನ, ತನಿ ಎರೆಯುವಂತ ವಿಧಾನ, ನಾನು ಮಾಡೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ನಿಮ್ಮ ಕಡೆ ಪದ್ಧತಿ ಯಾವ ರೀತಿ ಇರುತ್ತೆ ಆ ರೀತಿ ನೀವು ಆಚರಣೆ ಮಾಡ್ಕೋಬಹುದು. ಆದ್ರೆ ಆದಷ್ಟು ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಉಪವಾಸ ಇದ್ದು ಪೂಜೆ ಮಾಡೋದು ತುಂಬಾನೇ ಒಳ್ಳೇದು. ಉಪವಾಸ ಇರೋದಿಕ್ ಆಗಲ್ಲ ಅನ್ನೋರು ಬೆಳಗ್ಗೆ ಪೂಜೆ ಆಗೋವರೆಗೂ ನೀವೇನು ತಿನ್ಲಿಲ್ಲ ಅಂದ್ರೆ ಒಳ್ಳೇದು. ಆದಷ್ಟು ನೀರು, ಟೀ, ಕಾಫಿ ಏನು ಕೂಡ ಕುಡಿಬೇಡಿ. ಖಾಲಿ ಹೊಟ್ಟೆನಲ್ಲಿ ಹೋಗಿ ಭಗವಂತನ ಸೇವೆ ಮಾಡ್ಕೊಂಡು ಬನ್ನಿ. ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇದೇ ರೀತಿ ನೀವು ಪ್ರತಿ ಷಷ್ಠಿಗೂ ಕೂಡ ಮಾಡೋದ್ರಿಂದ ಏನೇ ದೋಷಗಳಿದ್ರೂ ಆಗಿಂದಾಗ್ಲೇ ನಿವಾರಣೆ ಆಗ್ಬಿಡತ್ತೆ. ಅಥವಾ ಅದೆಲ್ಲ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಆ ಭಗವಂತ ಒಂದ್ ಒಳ್ಳೆ ದಾರಿ ಕೂಡ ತೋರಿಸ್ತಾರೆ. ತನಿ ಎರೆಯೋ ವಿಧಾನನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರ್ಲಾ?